ಆಗಲೇ 3 ಕಡೆ ಚಿನ್ನ ಇಟ್ಟಾಯ್ತು, ಇನ್ನೆರಡು ಕಡೆ ಇಡಕ್ಕೆ ಹೋಗ್ತಾ ಇದ್ದೀವಿ. ಈ ಸಂಜೆ ಅಷ್ಟೊಂದು ಗೊತ್ತಾಗುತ್ತೆ ಯಾರು ಅದೃಷ್ಟವಂತರು ಗೆದ್ರು ಅಂತ. ವಿಡಿಯೋ ಕಂಟಿನ್ಯೂ ಆಗಿ ವಾಚ್ ಮಾಡ್ತೀರಿ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ. ಇವಾಗ ನಾವು ನೆಕ್ಸ್ಟು 2ನೇ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಲಾಕರ್ ರೂಮು, ನಮ್ಮದು ವಾಟರ್ ಪಾರ್ಕ್ ಚೇಂಜ್ ರೂಮು ಹೊಸದಾಗಿ ಓಪನ್ ಆಗಿದೆ. ಲೊಕೇಶನ್ ಹೋಗ್ತಾ ಇದ್ದೀವಿ. ಇದೇ ಲೊಕೇಶನ್ ಒಂದು ಪಾಯಿಂಟ್ ಕಂಪ್ಲೀಟ್ ಆಗಿದೆ. ಇದು ಸೆಕೆಂಡ್ ಲೊಕೇಶನ್ ತೋರಿಸಿದ್ದೀನಿ. ಒಂದು ಇಲ್ಲಿ ಇಟ್ಬಿಡೋದ ಅಲ್ವಾ, ಚೆನ್ನಾಗಿರುತ್ತೆ. ಇದು ಮುಗಿಸ್ಕೊಂಡು ನೆಕ್ಸ್ಟು ಸ್ನೋ ಪಾರ್ಕ್ ಹೋಗೋಣ. ಬನ್ನಿ ನೆಕ್ಸ್ಟ್ ಪಾರ್ಟ್ ಹೋಗೋಣ ನೆಕ್ಸ್ಟ್ ಜಾಗಕ್ಕೆ. ಓಕೆ, ಇವಾಗ ನಾವು ವಾಟರ್ ಪಾರ್ಕ್ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲ ಕಡೆ 4 ಚಿನ್ನ ಇಟ್ಟಿದ್ದೀವಿ, ಕಂಪ್ಲೀಟ್ ಆಗಿದೆ. ಇವಾಗ ನಾವು ಸ್ನೋ ಪಾರ್ಕ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಸ್ನೋ ಪಾರ್ಕಲ್ಲಿ -10 ಡಿಗ್ರಿ ಇದೆ ಟೆಂಪ್ರೇಚರು. ಇವಾಗ ಹೋಗ್ತಾ ಇದ್ದೀವಿ. ಪ್ಯಾರಾಶೂಟ್ ಹತ್ರ ಒಂದು ಚಿನ್ನದ ಬಾಕ್ಸ್ನ ಇಡ್ತಾ ಇದ್ದೀವಿ. ಇದು ಯಾರು ಲಕ್ಕಿ ವಿನ್ನರ್ ಅಂತ ನೋಡೋದ. ನಾವು ಆಗಲೇ ಬೆಳಗ್ಗೆನೇ ಬಂದು ಎಲ್ಲ ಕಡೆ ಗೋಲ್ಡ್ ಇಟ್ಟಿದ್ದೀವಿ. ವಾಟರ್ ಪಾರ್ಕಲ್ಲಿ 4 ಕಡೆ ಇಟ್ಟಾಗಿದೆ, ಸ್ನೋ ಪಾರ್ಕಲ್ಲಿ 1 ಕಡೆ ಇಟ್ಟಾಗಿದೆ. ಈಗ ಕಸ್ಟಮರ್ಗೆ ವೇಟ್ ಮಾಡ್ತೀವಿ, ಬಂದು ಯಾರು ಗೆಲ್ತಾರೆ ಅಂತ ನೋಡೋಣ. ಸ್ನೋ ಪಾರ್ಕ್ ವಿಸಿಟ್ ಮಾಡ್ತಾ ಇದ್ದೀರಾ? ಸ್ನೋ ಪಾರ್ಕ್ ಅಲ್ಲಿ ಒಳಗೂ ಕೂಡ ಗೋಲ್ಡ್ ಕಾಯಿನ್ ಇಟ್ಟಿರ್ತಾರೆ, ಅದನ್ನ ನಿಮ್ದಾಗಿಸ್ಕೊಳ್ಬಹುದು. ಅದು ಹೇಗೆ ಅಂದ್ರೆ ಅದನ್ನ ನೀವು ಹುಡುಕ್ಬೇಕು, ಹುಡುಕಿದ್ರೆ ಅದು ನಿಮ್ದು, ಯಾರು ಕೊಡಾಗಿಲ್ಲ. ನೀವೇ ಅದನ್ನ ಇವತ್ತು ದಿನ ಅಕ್ಷಯ ತೃತೀಯ ಇರೋದ್ರಿಂದಾಗಿ ಅದು ನಿಮ್ದಾಗಿಸ್ಕೊಳ್ಬಹುದು. ಹೇಗಿದೆ? ಸೂಪರ್ ಆಗಿದೆ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಅವರು ಆಟ ಆಡಿ ಚಿನ್ನ ಗೆದ್ದಿದ್ದಾರೆ. ಈ ಚಪ್ಪಾಳೆ ಸಾಲಲ್ಲ ಅವ್ರಿಗೆ, ಇನ್ನು ಜೋರಾದ ಚಪ್ಪಾಳೆ. ಎಸ್, ಬರ್ಲಿ ಈಗ ಜೋರದ ಚಪ್ಪಾಳೆ. ಅವರು ಚಿನ್ನವನ್ನ ಪಡಿತಾ ಇದ್ದಾರೆ. How many times you search? I search many times. No. Just half an hour. ಜಸ್ಟ್ ಹಾಫ್ ಅನ್ ಅವರ್. ಓ ಮೈ ಗಾಡ್, ಬರೀ ಅರ್ಧ ಗಂಟೆಯಲ್ಲಿ ಹುಡುಕ್ಬಿಟ್ಟಿದ್ದಾರೆ. ಬರ್ಲಿ ಒಂದು ಜೋರದ ಚಪ್ಪಾಳೆ. ಥ್ಯಾಂಕ್ ಯು ಕಾಮೇಶ್ವರನ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮತ್ತೊಬ್ಬರು ವಿನ್ನರ್ ಈಗ ನಮ್ಮ ಮಧ್ಯ ಇದ್ದಾರೆ. ಅವ್ರಿಗೆ ಬಹುಮಾನ ಕೊಡುವಂಥ ಸಮಯ. ಹರ್ಷಿತ್ ಗೌಡ ಅವರು. ಎಸ್, ಬರಲಿ ಹರ್ಷಿತ್ ಗೌಡ ಅವರು ಕೂಡ ಒಂದು ಚಪ್ಪಾಳೆ.
ಅವ್ರೆ ಒಂದು ನಿಮಿಷ ಕನ್ನಡ ಮಾತಾಡ್ತೀರಲ್ಲ, ಈಗ ಇಲ್ಲಿ ಈ ಆಟ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಹೇಗೆ ಸಿಕ್ತು, ಮತ್ತೆ ನೀವು ಹೇಗೆ ಅದು ತಯಾರಿ ನಡೆಸಿ ಹುಡುಕಿದ್ರಿ, ಎಷ್ಟು ಸಮಯದಲ್ಲಿ ಹುಡುಕಿದ್ರಿ? ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಇದೆ ಅಂತ. ಏನೋ ಬೆಳಗ್ಗೆ ಫ್ರೆಂಡ್ಸ್ ಬಂದ್ವಿ, ಸುಮ್ಮನೆ ಲಾಕರಲ್ಲಿ ಸಿಕ್ತು ಅಷ್ಟೇ. ಅಲ್ಲ, ನಿಮ್ಗೆ ಇಲ್ಲಿ ಇದೆ ಅಂತ ಹೆಂಗೆ ಗೊತ್ತಿತ್ತು? ಗೊತ್ತೇ ಇರಲಿಲ್ಲ, ಲಾಕರಲ್ಲಿ ಸಿಕ್ಕಿದ್ದು ನಾವು. ಲಕ್ ಬೈ ಚಾನ್ಸ್, ಇವ್ರು ಹುಡ್ಕಕ್ಕೆ ಹೋಗಿಲ್ಲ, ಲಾಕರಲ್ಲಿ ಸಿಕ್ಕಿರೋದು. ಅದೃಷ್ಟ ಅಂದ್ರೆ ನಿಮ್ದೇ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಅರುಣ್. ಆಡಿಯನ್ಸ್ ಪ್ಲೀಸ್ ಗಿವ್ ಸಮ್ ಬಿಗ್ ಹ್ಯಾಂಡ್. ಚಪ್ಪಾಳೆ ಬರಲಿ ಗಾಯ್ಸ್. ಇನ್ನೊಬ್ರು ವಿನ್ನರ್ ನಮ್ಮ ಮುಂದೆ ಇದ್ದಾರೆ, ಈಗ ಬರ್ತಾ ಇದ್ದಾರೆ. ರಂಗೀಲಾ. ಎಸ್, ರಂಗೀಲಾ, ವಾಟ್ ಎ ನೇಮ್. ನೇಮಲ್ಲೇ ರಂಗೀಲಾ, ಆಟದಲ್ಲೂ ರಂಗೀಲಾ. ನೈಸ್. Yes ma'am, you are from Mysore only. Kannada comfortable? Okay, ಹೇಗೆ ಗೊತ್ತಾಯ್ತು ನಿಮ್ಗೆ ಇಲ್ಲೊಂದು ಆಟ ಇದೆ ಚಿನ್ನ ಗೆಲ್ಬೋದು ಅಂತ? ಇನ್ಸ್ಟಾಗ್ರಾಮ್ ಇಂದ ಗೊತ್ತಾಯ್ತು. ಇನ್ಸ್ಟಾಗ್ರಾಮ್ ನೋಡಿ, ಎಷ್ಟು ಜನ ಇನ್ಸ್ಟಾಗ್ರಾಮ್ ನೋಡಿ ಇನ್ಸ್ಪಿರೇಷನ್ ಆಗಿ ಆಟ ಆಡಿ ಚಿನ್ನವನ್ನು ಗೆದ್ದಿದ್ದಾರೆ. ಎಷ್ಟು ಟೈಮ್ ತಗೊಂಡ್ರಿ ಹುಡುಕ್ಲಿಕ್ಕೆ? ಟೈಮ್ ಏನ್ ತಗೊಳ್ಲಿಲ್ಲ, ಫೋಟೋಸ್ ತಗೋತಾ ಇದ್ವಿ, ಆಗ ಸಿಕ್ತು ನಮಗೆ. ಸೊ ನೀವು ಆಟಕ್ಕೆ ಅಂತ ಏನು ಟೈಮ್ ಸ್ಪೆಂಡ್ ಮಾಡಿಲ್ಲ, ಫೋಟೋಸ್ ತಗೋತಾ ಇದ್ರೆ ಆಗ ಸಿಕ್ತು. ಏನಿತ್ತು ಅದ್ರಲ್ಲಿ ನಿಮ್ಗೆ? ಅದ್ರಲ್ಲಿ ಒಂದು ಬಾಕ್ಸ್ ಅಲ್ಲಿ ಇತ್ತು, ಲೆಟರ್ ಇತ್ತು. ಹೇಗೆ ಬಾಕ್ಸ್ ಅಲ್ಲಿ ಏನಿದೆ ಅಂತ ಹೆಂಗ್ ಸರ್ಚ್ ಮಾಡಬೇಕು ಅಂತ ಅನಿಸ್ತು? ಯಾವುದೋ ಬಾಕ್ಸ್ ಅಂತ ಬಿಟ್ಬಿಡೋದಿತ್ತಲ್ಲ? ಅಲ್ಲ, ನಮ್ಗೆ ಗೊತ್ತಿತ್ತಲ್ವಾ, ಇನ್ಸ್ಟಾಗ್ರಾಮ್ ಇಂದ ನೋಡಿದ್ವಿ, ಅದಕ್ಕೆ ಇದ್ರಲ್ಲಿ ಚಿನ್ನ ಇರ್ಬೋದು ಅಂತ. ಇಲ್ಲಿ ಡ್ರ್ಯಾಗನ್ ಇದೆ ಅಲ್ವಾ, ಅಲ್ಲಿ ಡ್ರ್ಯಾಗನ್ ಸಿಕ್ಕಿರೋದು. ಎಸ್ ಮ್ಯಾಮ್, ಥ್ಯಾಂಕ್ ಯು ಅಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಕೊನೆಯ ವಿನ್ನರ್ನ ಕರೆಯುವಂತ ಸಮಯ. ನಿರ್ಮಲಾ ಮ್ಯಾಮ್, ನಿರ್ಮಲಾ, ಎಸ್ ಪ್ಲೀಸ್. ಎಸ್ ಮ್ಯಾಮ್, ಕಂಗ್ರ್ಯಾಚುಲೇಷನ್. ಎಲ್ಲಿಂದ ಬಂದಿರೋದು ನೀವು? ಚಾಮರಾಜನಗರ. ಹೇಗಿತ್ತು ಇವತ್ತು? ಹೆಂಗ್ ಅನ್ನಿಸ್ತಾ ಇದೆ? ಇವತ್ತು ಚಿನ್ನ ಸಿಗೋದು ಅಂದ್ರೆ ಅದು ಅದೃಷ್ಟನೇ. ಕೆಲವರು ದುಡ್ಡು ಕೊಟ್ಟರು ತಗೊಳಕ್ಕಾಗಲ್ಲ, ಬಟ್ ನೀವು ಆಟ ಆಡಿ ಗೆದ್ದಿದ್ದೀರಾ. ಹೇಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು? ಇನ್ಫಾರ್ಮೇಶನ್ ಅಂತಿಲ್ಲ, ಇಲ್ಲೇ ಬಂದಾಗ ಅನೌನ್ಸ್ ಮಾಡ್ತಾ ಇದ್ರು, ಹಂಗೆ ನಾನು ಫ್ರೆಂಡ್ ಎಲ್ಲ ಸರ್ಚ್ ಮಾಡಿದ್ವಿ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗಿರೋದು, ಮುಂಚೆನೆ ಗೊತ್ತಾಗಿಲ್ಲ? ಓಕೆ, ಎಲ್ಲಿ ಸಿಕ್ತು ನಿಮ್ಗೆ? ಹಂಗೆ ಇಲ್ಲಿ ಐ ಲವ್ GRS ಅಂತಿದೆಯಲ್ಲ, ಅಲ್ಲಿ ಸಿಕ್ತು. ನೀವು ಅದನ್ನ ಹುಡುಕ್ತಾ ಇದ್ರ ಬೈ ಚಾನ್ಸ್ ಸಿಕ್ಕಿದ್ದ? ಹುಡುಕ್ತಾ ಇದ್ವಿ, ಅಲ್ಲಿ ಅನೌನ್ಸ್ ಮಾಡ್ತಾ ಕೇಳಿಸ್ಕೊಂಡ್ವಲ್ಲ. ಹೇಗಿತ್ತು ನಿಮ್ಗೆ ಸಿಕ್ಕಿದಾಗ? ಅದು ಯಾವ ರೂಪದಲ್ಲಿತ್ತು? ಬಾಕ್ಸ್ ಅಲ್ಲಿ ಇತ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವತ್ತ ಒಂದು ಅಕ್ಷಯ ತೃತೀಯ ದಿನ ಒಂದು ಚಿನ್ನ ಕೊಡಬೇಕು ಅಂದರೆ ಚಿನ್ನದಂತ ಮನಸ್ಸಿರಬೇಕು. ಹಾಗೆ ನಮ್ಮ ಅಶ್ವಿನ್ ಸರ್ಗೆ, ಬಾಲಕೃಷ್ಣ ಸರ್ಗೆ ಹಾಗೂ ಶ್ರೀನಿವಾಸನ್ ಸರ್ಗೆ ತುಂಬ ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.